ಅನ್ಕೊಂಡಿದ್ದೀನಿ. ಓಕೆ ಅಲ್ವಾ? ತೀರಾ ಫಾರ್ಮಲ್ ಆಗಿ ಹಿಂಗೆಲ್ಲ ಇದ್ರೆ ನಿಮ್ಗೂ ಮಜಾ ಇರಲ್ಲ, ಒಳ್ಳೊಳ್ಳೆ ತಮ್ಮೇಲ್ಗಳು ಸಿಗಲ್ಲ ಅಲ್ವಾ? ಶುರು ಮಾಡೋಣ ಮಲೈಕ. ಓಕೆ, ಯಾಕಂದ್ರೆ ಅವ್ರದ್ದು ಪರ್ಮಿಷನ್ ಕೇಳ್ಬೇಕಲ್ವ. ಒಂದು ಸಣ್ಣ ಇಂಟ್ರೊಡಕ್ಷನ್ ಥರ ನಾನೇ ಹೇಳ್ಬಿಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತು, ಡಾಲಿ ಪಿಕ್ಚರ್ಸ್ ಸಂಸ್ಥೆ ಪ್ರೊಡ್ಯೂಸ್ ಮಾಡ್ತಾ ಇರೋ ವಿದ್ಯಾಪತಿ ಸಿನಿಮಾ ಮುಖ್ಯ ಭೂಮಿಕೆಯಲ್ಲಿ ನಾನು, ಮಲೈಕಾ, ಮತ್ತು ಗರುಡರಾಮ್ ಅವರು ಮತ್ತು ಒಂದು ವಿಶೇಷ ಪಾತ್ರದಲ್ಲಿ ಡಾಲಿ ಧನಂಜಯ. ಮತ್ತು ಇನ್ನಷ್ಟು ಇನ್ನು ಕಲಾವಿದರ ದಂಡು ನಮ್ಮ ಸಿನಿಮಾದಲ್ಲಿದೆ. ಅದು ಕಿರೀಶ್ ಜೆಟ್ಟಿ ಸರ್ ಇರ್ಬೋದು, ಬಿಂದು ಅವ್ರು ಇರ್ಬೋದು, ಅಥವಾ ನನ್ನ ತಂಗಿ ಪಾತ್ರ ಮಾಡಿರೋ ಹೊಸ ಹುಡುಗಿ ಪ್ರತೀಕ್ಷಾ ಅಂತ, ಆಮೇಲೆ ಈಗಾಗಲೇ ಹಲವಾರು ಸಿನಿಮಾಗಳಲ್ಲಿ ಮಾಡಿರೋ ಶ್ರೀವತ್ಸ ಇರ್ಬೋದು, ಅಥವಾ ನಮ್ಮ ಧರ್ಮಣ್ಣ ಕಡೂರು ಅವರು. ಸೊ ಈ ಥರ ಒಂದು ದೊಡ್ಡ ಕಲಾವಿದರ ದಂಡು ಈ ಸಿನಿಮಾದಲ್ಲಿದೆ. ಈ ಸಿನಿಮಾ ನಮ್ಮದು ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 10 ಗುರುವಾರ. ನೀವು ನಮ್ಮ ಮಾತು ಕೇಳಕ್ಕೆ ಬಂದಿದ್ದೀರಾ, ಹೌದು. ಬಟ್ ನಾನು ಒಂದಷ್ಟು ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳಬೇಕು. ಯಾಕಂದರೆ ಈಗ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೀರಾ, ಹೌದು. ಆದರೆ ಚೆನ್ನಾಗಿರೋ ಸಿನಿಮಾಗಳಿಗೆ ಸೋತಿತ್ತು ಕೂಡ ಇಲ್ಲ ಅಲ್ವಾ? ಅಂದರೆ ಒಂದು ನಿರೀಕ್ಷಿತ ಮಟ್ಟದ್ದು, ಅಂದರೆ ನಾವೇನು ಅನ್ಕೊಂಡಿರ್ತೇವಲ್ಲ ಅಷ್ಟು ಬಿಸ್ನೆಸ್ ಆಗದೆ ಇದ್ರು ಸಿನಿಮಾ ಸೋತಂತೂ ಇಲ್ಲ, ಚೆನ್ನಾಗಿರೋ ಸಿನಿಮಾಗಳು. ಸೊ ಈ ಸಿನಿಮಾಗಳು ಚೆನ್ನಾಗಿದ್ದಾಗ ಅದನ್ನು ಥಿಯೇಟರ್ಗೆ ಹೋಗಿ ಅಂತ ಹೇಳೋ ಆ ಕರ್ತವ್ಯ ಮತ್ತು ಜವಾಬ್ದಾರಿ ಎರಡೂ ಕೂಡ ನಿಮಗಿದೆ. ಸೊ ನನಗೆ ನೀವು ಹೇಳಿ, ನಿಮಗೆ ಸಿನಿಮಾಗೂ ಮುಂಚೆ, ಆಯ್ತಾ, ಅದು ಸಿನಿಮಾ ಸ್ಟಾರ್ ಕಾಸ್ಟು ಇದೆಲ್ಲನೂ ಬಿಟ್ಟು ಏನನ್ನು ನೋಡಿ ನಿಮಗೆ ಜನ ಥಿಯೇಟರ್ಗೆ ಹೋಗ್ತಾರೆ ಅಂತ ಅನ್ಸುತ್ತೆ? ಜನ ಬೇಡ, ಅಟ್ಲೀಸ್ಟ್ ನೀವು ಯಾಕೆ, ಐ ಮೀನ್ ಇರೆಸ್ಪೆಕ್ಟಿವ್ ಆಫ್, ಈಗ ನಾನೊಬ್ಬ ಯೂಟ್ಯೂಬರ್ ಅಲ್ಲ ಅಥವಾ ನಾನೊಬ್ಬ ಮೀಡಿಯಾದವನಲ್ಲ ಅಂತ ಅನ್ಕೊಳ್ದೇನೆ ನಿಮಗೆ ಯಾಕೆ ಒಂದು ಸಿನಿಮಾನ ನೋಡಬೇಕು ಅಂತ ಅನ್ಸುತ್ತೆ ಅಂತ ನನಗೆ ದಯವಿಟ್ಟು ನೀವು ಹೇಳಿ ಪ್ಲೀಸ್. ಯಾರಾದ್ರು ಆ ಕಂಟೆಂಟ್ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಮೌತ್ ಪಬ್ಲಿಸಿಟಿ ಅಲ್ಲ, ನನ್ನ ಸಿನಿಮಾ ರಿಲೀಸ್ಗೂ ಮುಂಚೆ. ಮೌತ್ ಪಬ್ಲಿಸಿಟಿಗಿಂತ ಮುಂಚೆ ಅಂದ್ರೆ ಸಿನಿಮಾ ರಿಲೀಸ್ ಆಗಿಲ್ಲ ಈಗ ಇನ್ನ. ಸೊ ಈಗ ನಾನು ಥಿಯೇಟರ್ಗೆ ಸಿನಿಮಾನ ನೋಡ್ತೀನಾ ಇಲ್ವಾ, ಐ ಮೀನ್ ಅಟ್ಲೀಸ್ಟ್ ನಾನು ಫಸ್ಟ್ 3 days ನಾನು ಸಿನಿಮಾ ನೋಡ್ತೀನಾ ಇಲ್ವಾ, ಅಥವಾ ನೋಡ್ಬೇಕು ಅಂತ ನಿಮ್ಗೆ ಯಾವಾಗ ಅನ್ಸುತ್ತೆ ಅಂತ? ಸರ್, ಫಸ್ಟ್ ಸಾಂಗ್ಗಳು ನೋಡಿದಾಗ, ಸಾಂಗ್ಗಳು ಕೇಳಿದಾಗ, ಅದಾದ್ಮೇಲೆ ಟೀಸರ್ ಕಟ್ಟು, ಅದಾದ್ಮೇಲೆ ಟ್ರೈಲರ್ ಕಟ್ಟು, ಅದರಲ್ಲಿ ನಾವು ವಿಷಸ್ ನೋಡ್ತೀವಿ. ಅಂದ್ರೆ ಹೇಗಿದೆ, ಬ್ಯಾಕ್ ಗ್ರೌಂಡ್ಸ್ ಎಲ್ಲ ಹೇಗಿದೆ, ಸೌಂಡ್ಸ್ ಹೇಗಿದೆ, ವಿಡಿಯೋ ಕಟ್ಗಳು ಹೇಗಿರುತ್ತೆ, ಮಜಾ ಬಂತ, ಇದನ್ನೇನಿಗೆ ನೋಡ್ಬೇಕು ನಾವು ಅಂತಂದಾಗ ಅದನ್ನು ಟ್ರೈಲರ್ ನೋಡಿದಾಗ ಅನ್ಸ್ಬೇಕು ನಮಗೆ. ಅದು ಅಂದಾಗ ನಾವು ಡೆಫಿನೆಟ್ ಆಗಿ ಹೋಗ್ಯವು. ಸೊ ಈಗ ನಾನಾದರೂ ಅಷ್ಟೇ, ಐ ಮೀನ್ ಇದು ಯಾರಾದ್ರೂ ನನ್ನನ್ನು ಕೇಳಿದ್ರು ನಾನು ಇದೇ ಉತ್ತರ ಹೇಳ್ತಿದ್ದೆ. ಒಂದು ಟ್ರೈಲರ್ ನೋಡಿ ನನಗೆ ಈ ಸಿನಿಮಾಗೆ ಹೋಗ್ಬೇಕಾ ಇಲ್ವಾ ಡಿಸೈಡ್ ಮಾಡ್ತೀನಿ. ಸೊ ಐ ಮೀನ್ ಈಗ ಕೆಲವು ಸಿನಿಮಾಗಳು ಈಗ ಎಂತರ ಇಲ್ಲ, ನೀವು ಕೆಲವರೆಲ್ಲ ಗಿಮಿಕ್ ಮಾಡಿ ಗೆದ್ಬಿಡ್ತಾರೆ, ಅಥವಾ ಏನೋ ಕಂಟೆಂಟ್ ಇಲ್ದರು ಏನೇನೋ ಮಾಡಿ ಗೆದ್ಬಿಡ್ತಾರೆ. ಸೊ ಬೇಸಿಕ್ಲಿ ನೀವು ಹೇಳ್ತಿರೋದು ಕಂಟೆಂಟ್ ಹೊಂದಿದ್ರೆ ಸಾಕು, ಐ ಮೀನ್ ಒಂದು ಒಳ್ಳೆ ಟ್ರೈಲರ್ ಸಾಕು ಸಿನಿಮಾನ ನಾನು ಥಿಯೇಟರ್ ನೋಡೋದಕ್ಕೆ ನೀವು ಹೇಳ್ತಾ ಇದ್ದೀರಾ. ಅದು ಒಂದು. ಇನ್ನೊಂದು, ನಾವು ನಿನ್ನ ಅವಾಗ ನೋಡ್ತಾ ಇರಬೇಕು. ವಿದ್ಯಾಪತಿ ಏನೋ ಕೇಳ್ತಾ ಇರ್ತೀನಲ್ಲ, ದಿನ ಕೇಳ್ತಾ ಇರ್ತೀನಲ್ಲ ಅಂತ ಅನ್ನಿಸ್ಬೇಕು ನಮಗೆ. ಇದು ಯಾವಾಗ ಒಂದು 3 ತಿಂಗಳಿಗೆ ಒಂದ್ಸಲಿ ಅಲ್ಲ 6 ತಿಂಗಳಿಗೆ ಒಂದ್ಸಲಿ ಈಗ ಸಾಂಗ್ ಬಂತು, ನೆಕ್ಸ್ಟ್ ಸಿನಿಮಾ ಯಾವಾಗಲೂ ಬರ್ತಾ ಇದೆ ಬಿಡಿ, ಇನ್ನೇನು ಮುಂದೆ ನೋಡ್ಕೊಳ್ಳೋಣ ಅಂತ ಆ ಥರ ಫೀಲ್ ಬರಬಾರ್ದು ನಮಗೆ. ಯಾಕೆಂತಂದ್ರೆ ಕನೆಕ್ಷನ್ ಹೋಗ್ಬಿಡುತ್ತೆ ನಮಗೆ. ಅಂದ್ರೆ ಒಂದು ಸಾಂಗು ಟೀಸರ್ಗೂ ಟ್ರೇಲರ್ಗೂ ತುಂಬಾ ಗ್ಯಾಪ್ ಇರಬಾರ್ದು. ಅವರಿಗೆ ಪ್ರಮೋಷನ್ಸ್ ಕಮ್ಮಿ ಆದಾಗ ನಮಗೆ ವಿದ್ಯಾಪತಿಯಿಂದ ಸ್ವಲ್ಪ ದೂರ ಹೋಗ್ಬಿಡ್ತೀವಿ. ವಿದ್ಯಾಪತಿ ಅಂತಾನೆ ಅಲ್ಲ, ಯಾವುದೇ ಸಿನಿಮಾ ಬರಲಿ, ದೊಡ್ಡ ಸಿನಿಮಾ ಆಗಿರ್ಲಿ, ಚಿಕ್ಕ ಸಿನಿಮಾ ಆಗಿರ್ಲಿ, ಅದರಿಂದ ಸ್ವಲ್ಪ ಕರೆಕ್ಟ್ ದೂರ ಆಗ್ಬಿಡ್ತೀವಿ. ಓಕೆ, ಥ್ಯಾಂಕ್ ಯು. ಯಾಕಂದ್ರೆ ಒಂದೇನಾಗುತ್ತೆ, ನಾವು ಕಲಿಯೋದಿರುತ್ತಲ್ಲ, ಯಾಕಂದ್ರೆ ನಮ್ಮ ಪ್ರಕಾರ ನಾವು ಪ್ರಮೋಷನ್ ಮಾಡಿದ್ದೀವಿ ಅಂತ ಅನ್ಕೊಂಡಿರ್ತೀವಿ ಅಲ್ವಾ, ಎಲ್ರಿಗೂ ರೀಚ್ ಆಗಿದೆ ನಾವು ಅನ್ಕೊಂಡಿರ್ತೀವಿ. ಸೊ ನಮಗೂ ಗೊತ್ತಿರಲ್ಲ, ಯಾಕಂದ್ರೆ ನೀವು ಒಂದು ಬ್ರಿಡ್ಜ್ ಆಗಿರ್ತೀರಲ್ಲ ಯಾವತ್ತೂ. ಸೊ ನಿಮ್ಮದು ಅಭಿಪ್ರಾಯ ಭಾಳ ಮುಖ್ಯ ಆಗುತ್ತೆ. ಸೊ ಈಗ ನೀವು ನಮ್ಮ ಟ್ರೈಲರ್ ನೋಡಿದ್ರಲ್ಲ, ಸೊ ನಿಮ್ಗೆ ಏನು ಅನ್ನಿಸ್ತು ನಮ್ಮ ಟ್ರೈಲರ್ ನೋಡಿ ನಿಮ್ಗೆ ಏನು ಅನ್ನಿಸ್ತು? ದಯವಿಟ್ಟು ಮುಂದಿನ ನನಗೆ ಒಬ್ಬರಲ್ಲ ಒಂದು 3-4 ಜನ ಇರಬೇಕು ದಯವಿಟ್ಟು ಇದಕ್ಕೆ. ನೀವು ಕ್ಯಾಮ್ರಾ ಹಿಡ್ಕೊಂಡಿದ್ದೀರಾ ಅಂತ. ಸೊ ಕ್ಯಾಮ್ರಾ ಆ ಕಡೆ ತಿರ್ಗಿಸ್ಬಿಡಿ, ಒಂದಿಬ್ರು ಮುಂದೆ ಇರೋರು ಒಂದಿಬ್ರು ಆ ಕಡೆ ತಿರ್ಗಿಸಿ ನನಗೆ ಗೊತ್ತಾಗಬೇಕು. ರಿವ್ಯೂ ಕೊಡಿ. ಕ್ಯಾರೆಕ್ಟರೈಸೇಷನ್ ಏನು ಬಿಲ್ಡ್ ಮಾಡಿದಿರಾ ಅದು ಇಷ್ಟ ಆಯ್ತು. ಕ್ಯಾರೆಕ್ಟರೈಸೇಷನ್ ಇಷ್ಟ ಆಯ್ತು. ಓಕೆ ಸರ್, ಡಾಲಿ ಸರ್ ಯಾಕೆ ಬರ್ತಾರೆ ಅನಕೊಂಡ ಆಗಿ ಅಂತ ನೋಡ್ಬೇಕು.
ಡಾಲಿ ಅನಕೊಂಡಾಗ ಯಾಕೆ ಬರ್ತಾರೆ? ಟೈಟಲ್ ಓಕೆ, ಯಾರು ತಿಂತಾರೆ ಅಂತ ನೋಡ್ಬೇಕು ಅನಕೊಂಡಾಗ. ಅನಕೊಂಡ ಯಾರು ತಿಂತಾರೆ ಅಂತ. ಓಕೆ, ಸಂಜಯ್ ಚೋರಿ ಕಟ್ಟ ಮೊಬೈಲ್. ಹಾಂ, ಸೊ ಕರಾಟೆ ನಂದೂರಾಮ್ ಅವ್ರದ್ದು ಫೈಟ್ ಹೆಂಗಿರುತ್ತೆ? ನಂದೂರಾಮ್ದು ಫೈಟು. ಓಕೆ ಓಕೆ, ಬೇರೆ ಹಿಂದ್ಗಡೆ ಓಕೆ ಕಾಮಿಡಿ. ಸರಿ, ವಿದ್ಯಾಪತಿಯ ಕಿತಾಪತಿಗಳು ಏನೇನು ಇರ್ಬೋದು ಅನ್ನೋದು ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ ಸರ್. ವಿದ್ಯಾಪತಿ ಕಿತಾಪತಿ. ಓಕೆ, ಸೆಂಟಿಮೆಂಟ್ ಬಿಟ್ಟು, ಸೆಂಟಿಮೆಂಟ್ ನ ಸಿನಿಮಾ ಬಿಟ್ಟು ಒಂದು ಥಿಯೇಟರ್ಗೆ ಯಾಕಾದ್ರೂ ಹೊಡಬೇಕು ಹೋಗ್ಬಿಟ್ಟು ಅನ್ನೋದು ಬಿಟ್ಟು 2 ನಿಮಿಷ ಬಿಟ್ಟು ನಗ್ಬೇಕು ಅಂತ ಸಿನಿಮಾ ಇರುತ್ತೆ ಅಂತ ಅನ್ಕೊಂಡು ಹೋಗ್ಬೇಕು. ಸೊ ಎಂಟರ್ಟೈನ್ಮೆಂಟ್ ಇದೆ ಅಂತ ನಿಮಗೆ. ಮೇಜರ್ ಕಾಮಿಡಿ ನಗೋಸ್ಕರ ಸೂಪರ್ ಸ್ಟಾರ್ ಹೀರೋಯಿನ್ ಪಟಾಯಿಸ್ಕೊಡ್ತೀರಾ? ಸೊ ಸೂಪರ್ ಸ್ಟಾರ್ ಹೀರೋಯಿನ್ ನಾನು ಹೇಗೆ ಪಟಾಯಿಸ್ತೀನಿ ಅಂತ ಅವ್ರಿಗೆ ಗೊತ್ತಾಗಬೇಕಾಗಿದೆ. ಓಕೆ, ನೀವೇ ಒಳ್ಳೆ ಕಂಟೆಂಟ್, ನೀವೇ ಒಳ್ಳೆ ಕಂಟೆಂಟ್. ಥ್ಯಾಂಕ್ ಯು ಸರ್. ಸೊ ಬೇಸಿಕ್ಲಿ ಈಗ ನಿಮಗೆ ನಮ್ಮ ಟ್ರೇಲರ್ ನೋಡಿ ಇಂಪ್ರೆಸ್ ಆಗಿದ್ದೀರಲ್ವಾ, ಸೊ ನಿಮಗೆ ಅನ್ಸುತ್ತೆ ಅಟ್ಲೀಸ್ಟ್ ಓಕೆ ಈ ಸಿನಿಮಾ ಏನೋ ಚೆನ್ನಾಗಿರೋಂಗಿದೆ, ಇದೇನೋ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೀವು ಅನ್ಸುತ್ತಲ್ಲ. ಸೊ ನಾನು ಅಂತಲ್ಲ, ಅಥವಾ ಯಾವುದೇ ಸಿನಿಮಾದವರು ನಿಮಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಯಾವ್ದಾದ್ರು ಸಿನಿಮಾ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ನಿಸ್ದಾಗ 4 ಮಾತು ಜಾಸ್ತಿ ಹೊಗಳ್ಬಿಡಿ ಅಥವಾ ಜಾಸ್ತಿ ಪೋಸ್ಟ್ ಮಾಡಿ. ಯಾಕೆ ಅಂತಂದ್ರೆ ಇಲ್ಲ ಯಾವ್ದು ಸಿನಿಮಾ ಹೊಗಳ್ತಾ ಇಲ್ಲ, ಇದು ಯಾವ್ದು ಬಿಸ್ನೆಸ್ ಆಗ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರು ಬದಲು ನಮ್ಮ ಕಡೆಯಿಂದ ಆಗೋದೇನೋ ಒಂದು ಪ್ರಯತ್ನ, ಸಣ್ಣ ಪ್ರಯತ್ನ, ಅದು ಆ ಪ್ರಯತ್ನ ನಿಮ್ಗಳ ಕಡೆಯಿಂದ ಕೂಡ ಆಗ್ಬೇಕು. ಸೊ ಇದೊಂದು ನಮ್ಮ ಕಡೆಯಿಂದ, ನಮ್ಮ ತಂಡದ ಕಡೆಯಿಂದ ಒಂದು ರಿಕ್ವೆಸ್ಟ್ ನಿಮ್ಗೆಲ್ಲರಿಗೂ. ಸೊ ನಿಮ್ಗೆ ಸಿನಿಮಾ ಟ್ರೈಲರ್ ಚೆನ್ನಾಗಿದೆ ಅಲ್ವಾ, ಓಕೆ ಒಂದು 4 ಮಾತು ಜಾಸ್ತಿ ಹೋಗ್ಲಿ, 4 ಜನ ಜಾಸ್ತಿ ನೋಡ್ಲಿ, ಇಷ್ಟೇ ನಾನು ಹೇಳೋದು. ಸೊ ಮಲೈಕ ನೀವೇನಾರು ಹೇಳ್ತೀರಾ? ಅಂದ್ರೆ ಆಸ್ ಅನ್ ಆಡಿಯನ್ಸ್ ನಾನು ಕೂಡ ಟ್ರೇಲರ್ ಮುಂಚೆ ನೋಡಿರ್ಲಿಲ್ಲ. ಟ್ರೇಲರ್ ಲಾಂಚ್ ಅಲ್ಲೇ ನೋಡಿದಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ಎಡಿಟಿಂಗ್ ಇಂದ ಹಿಡ್ಕೊಂಡು ಅವ್ರು ಕಟ್ ಮಾಡಿರೋ ರೀತಿ, ಕಲರಿಂಗು, ನಾನು ನಮ್ಮ ಕನ್ನಡ ಸಿನಿಮಾಲೆಲ್ಲ ಆ ಥರ ಕಟ್ ಮಾಡ್ತಾರೆ ಅಂತ ನನಗೆ ಅನ್ಕೊಂಡಿರ್ಲಿಲ್ಲ. ಒಂದು ಯಾವುದೋ ಮಲಯಾಳಂ ಸಿನಿಮಾನೋ ಅಥವಾ ತೆಲುಗು ಸಿನಿಮಾ ಅಥವಾ ಯಾವುದೋ ಬಾಲಿವುಡ್ ಸಿನಿಮಾ ಯಾವ ಥರ ಟ್ರೇಲರ್ನ ಕಟ್ ಮಾಡ್ತಾರೆ ಆ ಥರ ಇದೆ ಅಂತ ನನಗೆ ಅನ್ಸಿತ್ತು ಆಸ್ ಅನ್ ಆಡಿಯನ್ಸ್. ಸಾರಿ ಇಂಟರಪ್ಟ್ ಮಾಡ್ತಿದ್ದೀನಿ. ಓಕೆ, ಈಗ ಟ್ರೈಲರ್ ಕಟ್ ಅಂತ ಹೇಳಿದಾಗ ನಂಗೆ ಒಂದು ನೆನಪಾಯ್ತು, ಅದನ್ನ ಹೇಳ್ಬೇಕು. ತುಂಬಾ ಜನ ಏನು ಕಥೆನೇ ಹೇಳ್ಬಿಟ್ರಲ್ಲ ಟ್ರೈಲರ್. ಸೊ ಇದು ನಮಗೆ ಗೊತ್ತಿತ್ತು, ನಾವು ಟ್ರೈಲರ್ಲಿ ಕತೆ ಹೇಳಬೇಕು ಅಂತ. ನೀವು ಯಾವುದೇ ಹಾಲಿವುಡ್ ಮೂವೀಸ್ ನೋಡಿ, ಈ ಟ್ರೈಲರ್ ತಗೋದು ನೋಡಿ, ಈ ಸಿನಿಮಾ ಕತೆ ಹಿಂಗೆ ಅಂತ ಗೊತ್ತಾಗುತ್ತೆ. ಅಟ್ಲೀಸ್ಟ್ ನೀವು ಟ್ರೈಲರ್ ನೋಡಿ ಒಂದು ಹಾಲಿವುಡ್ ಸಿನಿಮಾನ, ನಾನು ಈ ಸಿನಿಮಾನ ನೋಡ್ಬೇಕಾ ಇಲ್ವಾ ಅಂತ ನಾವು ಡಿಸೈಡ್ ಮಾಡ್ತೀವಿ. ಯಾಕಂದ್ರೆ ಕತೆ ಇದು ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ನಾವು ಕೂಡ ನಮ್ಮ ಸಿನಿಮಾದಲ್ಲಿ ಏನೇ ಕನ್ಫ್ಯೂಷನ್ ಇರಬಾರ್ದು, ನಮ್ಮ ಸಿನಿಮಾ ಕತೆ ಇದಿರಬೇಕು. ಸೂಪರ್ ಸ್ಟಾರು ವಿದ್ಯಾ ಗಂಡ, ಇವನು ಗರುಡರಾಮ ವಿಲನ್ನು, ಇಲ್ಲೇನೋ ಫೈಟಿಂಗ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಇವನು ಹೀರೋ ಗರುಡರಾಮ್ ಅವ್ರನ್ನ ಹೊಡಿತಾನ ಇಲ್ವಾ, ಆಯ್ತಾ? ಈ ಮಧ್ಯದಲ್ಲಿ ಒಂದು ಕ್ಯೂರಿಯಾಸಿಟಿ ಪಾಯಿಂಟು ಅನಕೊಂಡ ಅಂತ ಒಂದು ಬರುತ್ತೆ, ಅದು ಡಾಲೆ ಧನಂಜಯ ಪಾತ್ರ. ಸೊ ಅಂದ್ರೆ ನೀಟಾಗಿ ಕನ್ವೆ ಆಗ್ಬಿಡ್ಬೇಕು ಇದು ಸಿನಿಮಾ ಕತೆ ಅಂತ. ಅಂದ್ರೆ ಟ್ರೈಲರ್ ಅಲ್ಲಿ ಏನೇನೋ ಹೇಳಿ ಕನ್ಫ್ಯೂಸ್ ಮಾಡಿಸಿ ಸಿನಿಮಾದಲ್ಲಿ ಇನ್ನೇನೋ ಇದ್ದು ಅದು ಇಟ್ ವಾಸ್ ಎ ಕಾನ್ಶಿಯಸ್ ಡಿಸಿಷನ್. ಅದು ಡೈರೆಕ್ಟರ್ಗಳು ಇಲ್ಲ ನಾವು ಕತೆ ಹೇಳಲೇಬೇಕು ಅಂತ. ಕೆಲವರು ಜನ ಫಸ್ಟ್ ಟ್ರೈಲರ್ ಕಟ್ ನೋಡಿ ಹೇಳಿದ್ರು, ಇಲ್ಲ ನಾವು ಪೂರ್ತಿ ಕತೆನೇ ಹೇಳ್ಬಿಡ್ತಾ ಇದ್ದೀರಾ ಇದ್ರದ್ದು ಅಂತ. ಅಂದ್ರೆ ಸುಮಾರು ಟ್ರೈಲರ್ಗಳು ಕನ್ಫ್ಯೂಸೇ ಜಾಸ್ತಿ ಆಗುತ್ತೆ ಈ ಕತೆ ಹೇಳೋದಕ್ಕಿಂತ ಮುಂಚೆ. ಸೊ ನನಗೂ ತುಂಬಾ ಜನ ಹೇಳಿದ್ದು ಕತೆ ಹೇಳ್ಬಿಟ್ಟಿದ್ದೀರಾ, ಬಟ್ ಕತೆ ಕಂಪ್ಲೀಟ್ ಆಗಿ ಹೇಳಿಲ್ಲ ನಾವು. ಅದಕ್ಕೆ ನೀವು ಸಿನಿಮಾ ನೋಡ್ಲೇಬೇಕು. ಯಾಕೆ ಧನಂಜಯ್ ಸರ್ ಬರ್ತಾರೆ, ಯಾಕೆ ಇವ್ರು ಏನಕ್ಕೆ ಆ ಥರ ಶೋಕಿ ಮಾಡ್ತಿರ್ತಾರೆ, ಅದಕ್ಕೆಲ್ಲ ಒಂದು ಆನ್ಸರ್ ಸಿನಿಮಾದಲ್ಲೇ ಸಿಗುತ್ತೆ, ಟ್ರೈಲರ್ ಅಲ್ಲಿ ಸಿಗಲ್ಲ. ಟ್ರೈಲರ್ ಅಲ್ಲಿ ಸುಮ್ಮನೆ ಒಂದು ಗ್ಲಿಮ್ಸ್ ಅಷ್ಟೇ. ಸೊ ಕನ್ಫ್ಯೂಸ್ ಆರ್ ಕನ್ವಿನ್ಸ್ ಅಂತ. ಸೊ ನಮ್ಗೆ ಕನ್ಫ್ಯೂಸ್ ಮಾಡಕ್ ಇಷ್ಟ ಆಗಿಲ್ಲ, ಸೊ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದೀವಿ ಟ್ರೈಲರ್ ಅಲ್ಲಿ. ಓಕೆ, ಹೇಳಿ ಅವಾಗ ಏನು ಹೇಳ್ತಾ ಇದ್ದೀವಿ, ಸಾರಿ ಇಂಟರಪ್ಟ್ ಮಾಡಿದೆ. ಇವಾಗ ನಾನು ಅದೇ ಟ್ರೈಲರ್ ಕಟ್ ಬಗ್ಗೆನೇ ನನಗೂ ತುಂಬಾ ಜನ ಫೋನ್ ಮಾಡ್ಬಿಟ್ಟು ಅದ್ರ ಬಗ್ಗೆನೇ ಮಾತಾಡಿತ್ತು. ಅದಾದ್ಮೇಲೆ ಸ್ಪೆಸಿಫಿಕ್ ಆಗಿ ನಾನು ಆಸ್ ಅನ್ ಆಡಿಯನ್ಸ್ ನೋಡಿದಾಗ ಕಲರಿಂಗ್ ಇಂದ ಇಟ್ಕೋಬಹುದು, DI ಇರ್ಬೋದು, ಎಲ್ಲ ಸಖತ್ತಾಗಿ ಬಂದಿದೆ. ಸಿನಿಮಾನು ಅದೇ ರೇಂಜಿಗೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಾನು ಸಿನಿಮಾ ನೋಡಿಲ್ಲ, ನೀವು ಹೇಳ್ಬೇಕು ಅದ್ರ ಬಗ್ಗೆ. ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ ಮಲೈಕ, ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ. ಇನ್ನೊಂದು ನಾನು ನಮ್ಮ ತಂಡದ ಬಗ್ಗೆ 2 ಮಾತು ಹೇಳ್ಬಿಡ್ತೀನಿ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಇಶಾಮ್ ಹಸೀನ್ ಅಂತ. ಅವರಿಬ್ರು ಅಣ್ಣ ತಮ್ಮಿಂದ್ರು. ಅವರಿಬ್ರು ಇಲ್ಲೂ ಬಂದಿಲ್ಲ, ಯಾಕಂದ್ರೆ ಪಾಪ ಅವರು ಸಿನಿಮಾ ಅಂದ್ರೆ ಗೊತ್ತಲ್ಲ, ಸಿನಿಮಾ ನಡೀತಾ ಇದೆ, ಆ ಕೆಲಸದಲ್ಲಿ ಪಾಪ ಬ್ಯುಸಿ ಇದ್ದಾರೆ ಅವರಿಬ್ರು. ಇಶಾಮ್ ಹಸೀನ್ ಅಂತ. ಈ ಮುಂಚೆ ಫಸ್ಟು ನಿಮಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನೆನಪಿದೆಯೇನೋ, ಯೂಟ್ಯೂಬಲ್ಲಿ ಲೂಸ್ ಕನೆಕ್ಷನ್ ಅಂತ ಒಂದು ಸೀರೀಸ್ ಬರ್ತಾಯಿತ್ತು. ಎಷ್ಟು ಜನಕ್ಕೆ ನೆನಪಿದೆ ನನಗೆ ಗೊತ್ತಿಲ್ಲ.
ಓಕೆ. ಆ ಲೂಸ್ ಕನೆಕ್ಷನ್ ಸೀರೀಸ್ ಮಾಡಿದವರು ಅವರೇ. ಅದಾದ್ಮೇಲೆ ಹಿಟಿ ರೋಮಿಯೋ ಅಂತ ಇನ್ನೊಂದು ಸೀರೀಸ್ ಮಾಡಿದ್ರು. ಅದಾದ್ಮೇಲೆ ಫಸ್ಟ್ ಅವರು ಸಿನಿಮಾ ಮಾಡಿದ್ದು ಇಕ್ಕಟ್ ಅಂತ. ಇಕ್ಕಟ್ ಸಿನಿಮಾ ನೋಡಿದಾರಲ್ವಾ? ಸೊ ಅದು ಅವ್ರ ಡೈರೆಕ್ಷನಲ್ಲಿ ನಾನು ಮಾಡಿದ್ದು ಫಸ್ಟ್ ಸಿನಿಮಾ ಇಕ್ಕಟ್ ಅಂತ. ಅದು ನಾವು ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು ಸಿನಿಮಾ. ಸೊ ಅದಾದಮೇಲೆ ಅವರು ಇಲ್ಲ ದೊಡ್ಡದೇನೋ ಮಾಡಬೇಕು ಅಂತ ಸೊ ಒಂದು ಕತೆ ಹೇಳಿದರು ನನಗೆ. ಆ್ಯಕ್ಚುಲಿ ಹಾಗೆ ನೋಡಿದ್ರೆ ಇದು 4ನೇ ಕತೆ ನಾವು ಮಾಡಿರೋದು. ಫಸ್ಟ್ 3 ಕತೆ ಇಲ್ಲ ಇದು ಬೇಡ, ಬಜೆಟ್ ತುಂಬ ಜಾಸ್ತಿ, ಇದು ಬೇಡ, ಇದು ಹಂಗಾಗುತ್ತೆ. ಸೊ ವಿದ್ಯಾಪತಿದು ಕೂಡ ಇದು 2ನೇ ವರ್ಷನ್ ಇದು ಸಿನಿಮಾದ್ದು. ಸೊ ಇದು ಫಸ್ಟ್ ಅವ್ರು ಬಂದು ನನಗೆ ಕತೆ ಹೇಳಿದಾಗ ಓಕೆ ಚೆನ್ನಾಗಿದೆ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೆ. ಆವಾಗ ಹಿಂಗೆ ಧನಂಜಯ್ ನಾನು ಮೀಟ್ ಆದಾಗ ಈ ಥರ ಇವರು ಒಂದು ಕತೆ ಅಂದ್ಕೊಂಡಿದ್ದಾರೆ, ಒಂದು ಸೂಪರ್ ಸ್ಟಾರ್ ಹೀರೋಯಿನ್ನು ಗಂಡ ಶೋಕಿ ಮಾಡ್ತಾ ಇರ್ತಾನೆ ಹೀರೋಯಿನ್ ಹೆಸರು ಹೇಳ್ಕೊಂಡು, ಹೀರೋಯಿನ್ಗೆ ಅವಮಾನ ಹೋಗುತ್ತೆ. ಆವಾಗ ಹೀರೋಯಿನ್ ಮನೆಯಿಂದ ಈಚೆ ಹಾಕ್ಬಿಡ್ತಾರೆ. ಈಗ ಹೋಗೋ ಹೊಡ್ಬಿಟ್ಟು ಬಾ ಅಲ್ಲಿವರೆಗೂ ನಿನ್ನ ಮನೆಗೆ ಸೇರಿಸಲ್ಲ ಅಂತ ಈ ಥರದ್ದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ. ನೋಡಿ ಈ ಕತೆ ಇಷ್ಟೇ. ನಾನು ಇಲ್ಲಿ ಏನು ನಾನು ಕತೆ ಬಿಟ್ಕೊಡ್ತಾ ಇದೀನಿ ಏನಿಲ್ಲ. ಇದು ನಿಮಗೆ ಕನ್ವಿನ್ಸಿಂಗ್ ಅನ್ಸಿದ್ರೆ ಈ ಪಾರ್ಟು ನೀವು ಥಿಯೇಟರ್ ಬರ್ತೀರಾ ಅಲ್ವಾ? ಇದನ್ನೇನು ಕತೆ ಬಿಟ್ಕೊಡೋದು ಆ ಥರದ್ದೇನಿಲ್ಲ. ಸೊ ಈ ಥರದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಧನಂಜಯನಿಗೆ ಹೇಳಿದಾಗ ಸೊ ಅವನು ಈ ಸಖತ್ತಾಗಿದೆ ಲೈನು, ಅವ್ರನ್ನ ಕೇಳೋ ಪ್ರೊಡ್ಯೂಸರ್ ಇದ್ದಾರೆ ಅಂತ. ಇಲ್ಲಾಂದ್ರೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳು ಅಂತ ಹೇಳಿದ್ದ. ಸೊ ಅದು ಹಾಗೆ. ಸೊ ಡಾಲಿ ಪಿಕ್ಚರ್ಸ್ ಹೇಗೆ ಈ ಪ್ರೊಡ್ಯೂಸ್ ಮಾಡಿದ್ದು ಸಿನಿಮಾನ ಅಂದರೆ ಹೀಗೆ. ಸೊ ಹಿಶಾಮ್ ಹಸೀನ್ ನಾನು ಆಗಲೇ ಹೇಳ್ದಂಗೆ ಇಕ್ಕಟ್ ಸಿನಿಮಾ ಮಾಡಿ ನಂತರ ಇದು ಅವ್ರದ್ದು 2ನೇ ಸಿನಿಮಾ. ಥಿಯೇಟ್ರಿಕಲಿ ಫಸ್ಟ್ ಸಿನಿಮಾ ಅವ್ರದ್ದು ವಿದ್ಯಾಪತಿ. ಅವರೇ ಎಡಿಟ್ರು ಕೂಡ ಈ ಸಿನಿಮಾಗೆ. ಮತ್ತು ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಡಾಸ್ ಮೋಡ್ ಅಂತ. ನೀವು ಅವರು ಧೀರೇಂದ್ರ ದಾಸ್ ಅಂತ, ಅವ್ರದ್ದು ಸ್ಕ್ರೀನ್ ನೇಮು ಡಾಸ್ ಮೋಡ್ ಅಂತ. ಈಗ ಆಲ್ರೆಡಿ ನೀವು ಅವ್ರ ಸಾಂಗ್ಗಳು ಕೇಳಿದರೆ ಮದನಾರಿ ಸಾಂಗ್ ಇರ್ಬೋದು ಅಥವಾ ಅಯ್ಯೋ ಹೋಗಿದೆಯೇ ಸಾಂಗು. ಅದಲ್ಲದೆ ಒಂದು ಸಾಂಗ್ನ ನವನೀತ್ ಅಂತ ನಮ್ಮ ಡೇ ಡೆವಿಲ್ ಮುಸ್ತಫಾ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ರಲ್ಲ ಅವರು ಒಂದು ಸಾಂಗ್ನ ಈ ಸಿನಿಮಾಗೆ ಕಂಪೋಸ್ ಮಾಡಿದ್ದಾರೆ. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಇದಕ್ಕೆ ವಾಸುಕಿ ವೈಭವ್ ಮತ್ತು ಡಾಸ್ ಮೋಡ್ ಇಬ್ಬರು ಸೇರ್ಕೊಂಡು ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಸೊ ನಾನು ಹೇಳೋದು ತಂತ್ರಜ್ಞರ ಒಂದು ದಂಡು ಬಂದು ಕೂತು ನಮ್ಮ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಕಂಟೆಂಟ್ ನೋಡಿ ಇಷ್ಟ ಆಗಿ ಇಲ್ಲ ಚೆನ್ನಾಗಿದೆ ಮಾಡೋಣ ಬನ್ನಿ ತಲೆ ಮಾಡೋಣ ಅಂತ. ಅಂದರೆ ನನಗೆ ಸಿನಿಮಾದಲ್ಲಿ ನಮಗೊಂದಿಷ್ಟು ಗೆಳೆಯರು ಅಂತ ಇರ್ತಾರಲ್ಲ ಅವರೆಲ್ಲ ಸೇರಿಕೊಂಡು ಒಟ್ಟಿಗೆ ಇಲ್ಲ ಮಾಡೋಣ ಅಂತ ಹೇಳಿ ಮಾಡಿದ್ದು ಸಿನಿಮಾ. ಮತ್ತು ಈ ಸಿನಿಮಾಗೆ ಲವಿತ್ ಛಾಯಾಗ್ರಹಣ ಅವರು ಸಿನಿಮಾ ಅವ್ರು DOP. ಮತ್ತೆ ಬೇರೆ ಯಾರು ಬಿಟ್ಟೆ ಇದು ಫಾರ್ಮಲ್. ಆಮೇಲೆ KRG ಸ್ಟುಡಿಯೋಸ್ ರಿಲೀಸ್ ಮಾಡ್ತಾ ಇದ್ದಾರೆ. ಆಸ್ ಯೂಶುವಲ್ ನಮ್ದು ಎಲ್ಲ ಸಿನಿಮಾಗಳನ್ನು ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ ಮೊದಲಿಂದ. ಕಾರ್ತಿಕ್ ಮತ್ತು ಯೋಗಿ ಅವರು ಮತ್ತು ಜೊತೆಗೆ ಜಯಣ್ಣ ಕೂಡ ಇದ್ದಾರೆ. ನಮ್ಮ ಸಿನಿಮಾ ರಿಲೀಸ್ ಎಲ್ಲ ಅವ್ರು ನೋಡ್ಕೊತಾ ಇದ್ದಾರೆ. ಮತ್ತು ಇನ್ನೇನು ಮತ್ತೆ ಇಲ್ಲಿ ಯಾವಾಗಲೂ ನೋಡ್ತೀರಾ ಡಾಲಿ ಪಿಕ್ಚರ್ಸ್ ಯಾವುದೇ ಸಿನಿಮಾ ಏನೇ ಇದ್ರೂ ಅದು ಯಾವಾಗಲೂ ಗೀತಾ ಶಿವರಾಜ್ಕುಮಾರ್ ಆಶೀರ್ವಾದದೊಂದಿಗೆ ಅಂತಲೇ ಇರುತ್ತೆ. ಅದು ಅಂದರೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಅದು ಫಸ್ಟ್ ಟೈಮ್ ಹೋಗಿ ನಾವು ಬಡವರಸ್ಕ ಸಿನಿಮಾ ಮಾಡಿದಾಗ ಧನಂಜಯ ಹೋಗಿ ಕೇಳಿದಾಗ ನಾನು ಈ ಥರ ಆಗ್ತೀನಿ ಅಂದರೆ ಹಾಕಮ್ಮ ಯಾವಾಗಲೂ ಅಂತ. ಸೊ ನಾವು ಆವತ್ತಿಂದ ಯಾವತ್ತೂ ಡಾಲಿ ಪಿಕ್ಚರ್ಸ್ ಯಾವುದೇ ಸಿನಿಮಾ ಇದ್ರೂ ಅದು ಗೀತಾ ಶಿವರಾಜ್ಕುಮಾರ್ ಆಶೀರ್ವಾದದೊಂದಿಗೆ ಅಂತ ಇದ್ದೇ ಇರುತ್ತೆ. ಸೊ ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ.